ರಾಮ ರಾಮ ಗುಣ ಸೇಮ ರಾಮ ರಾಮ ಗುಣ ಸೇಮ. ಶ್ರೀಮತೆ ರಾಮಾನುಜಾಯ ನಮಃ. ಲೋಕಾಭಿರಾಮಂ ರಣರಂಗಧೀರಂ ರಾಜೀವನೇತ್ರಂ ರಘುವಂಶನಾಥಂ ಕಾರುಣ್ಯರೂಪಂ ಕರುಣಾಕರಂತಂ ಶ್ರೀರಾಮಚಂದ್ರಂ ಶರಣಂ ಪ್ರಪದ್ಯೆ. ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ ಶ್ರುತಿ ಸ್ಮೃತಿಸೂತ್ರಾಣಾಂ ಅಂತರ್ಜ್ವರಮಶೀಷಮತ್. ಶ್ರೀಮನ್ನಾರಾಯಣ ದಶರಥನ ಪುತ್ರನಾಗಿ ಅವತರಿಸ್ತೀನಿ ಅಂತ ಹೇಳಿದ ಮೇಲೆ ಎಲ್ಲರಿಗೂ ಸಮಾಧಾನ ಆಯಿತು. ಆಗ ಬ್ರಹ್ಮ ದೇವತೆಗಳನ್ನೆಲ್ಲ ಕುರಿತು ಹೇಳ್ತಾನೆ, ಭಗವಂತ ಭೂಮಿಯಲ್ಲಿ ಅವತಾರ ಮಾಡ್ತಾ ಇದ್ದಾನೆ ರಾಮನಾಗಿ. ಅವನ ಸಹಾಯಕ್ಕೆ ಅನೇಕರನ್ನು ನಾವು ಇವಾಗ ಸೃಷ್ಟಿ ಮಾಡಬೇಕಾಗಿದೆ. ಅವರೆಲ್ಲ ಪ್ರಭು ರಾಮಚಂದ್ರನಿಗೆ ಸಹಾಯವನ್ನು ಮಾಡ್ತಾರೆ ಅಂತ ಹೇಳಿ, ಅವರೆಲ್ಲ ಹೇಗಿರಬೇಕು? ತುಂಬ ಬಲಶಾಲಿಯಾಗಿರಬೇಕು, ಕಾಮರೂಪಿಗಳಾಗಿರಬೇಕು, ಮಾಯೆಯನ್ನು ಬಲ್ಲವರಾಗಿರಬೇಕು, ತುಂಬ ಶೂರರಾಗಿರಬೇಕು, ವಾಯು ವೇಗವನ್ನು ಅವರು ತಿಳಿದಿರಬೇಕು. ಹೀಗೆ ಅನೇಕ ಗುಣಗಳಿಂದ ಕೂಡಿದಂತಹ ವ್ಯಕ್ತಿಗಳನ್ನೆಲ್ಲ ನಾವು ಸೃಷ್ಟಿ ಮಾಡಬೇಕು ಅಂತ ಹೇಳ್ತಾರೆ. ಆಗ ಬ್ರಹ್ಮ ಹೇಳ್ತಾನೆ, ನಾನು ಇದಕ್ಕೋಸ್ಕರ ಪೂರ್ವದಲ್ಲಿಯೇ ಜಾಂಬುವಂತ ಅನ್ನುವಂಥ ಶ್ರೇಷ್ಠನೊಬ್ಬನನ್ನು ನಾನು ಸೃಷ್ಟಿ ಮಾಡಿಬಿಟ್ಟಿದ್ದೀನಿ. ಅವನು ಹೇಗೆ ಸೃಷ್ಟಿಯಾದ ಅಂದರೆ, ನಾನು ಒಂದಾನೊಂದು ಕಾಲದಲ್ಲಿ ಆಕಳಿಸ್ತಾ ಇರುವಾಗ ಆತ ನನ್ನ ಬಾಯಿಂದ ಹೊರಕ್ಕೆ ಬಿದ್ದ, ಅವನೇ ಜಾಂಬುವಂತ ಅಂತ ಹೇಳ್ತಾರೆ. ಈ ಮಾತನ್ನು ಕೇಳಿದಂಥ ದೇವತೆಗಳೆಲ್ಲ ಹಾಗೇ ಆಗಲಿ ಅಂತ ಹೇಳ್ತಾರೆ. ದೇವತೆಗಳೆಲ್ಲ ತಮ್ಮ ತಮ್ಮ ಅಂಶದಿಂದ ಅನೇಕ ವಾನರನ್ನು ಸೃಷ್ಟಿಸ್ತಾರೆ. ಇಂದ್ರ ತನಗೆ ಸಮಾನವಾದಂಥ ವಾಲಿಯನ್ನು ಸೃಷ್ಟಿಸ್ತಾನೆ, ಕಪಿಶ್ರೇಷ್ಠ ಅವನು. ಮಹಾ ತೇಜಸ್ವಿಯಾದಂಥ ಸೂರ್ಯ ಸುಗ್ರೀವನನ್ನು ಸೃಷ್ಟಿಸ್ತಾನೆ. ಬೃಹಸ್ಪತಿ ದಾರನೆಂಬ ಕಪಿಶ್ರೇಷ್ಠನನ್ನು ಸೃಷ್ಟಿಸ್ತಾನೆ. ಈತ ಸಮಸ್ತ ಕಪಿಗಳಲ್ಲಿಯೂ ಬಹಳ ಬುದ್ಧಿಶಾಲಿ. ಹೀಗೆ ಕುಬೇರನಿಗೆ ಗಂಧಮಾಧವ, ಅಗ್ನಿಗೆ ನೀಲ, ಹೀಗೆ ಅನೇಕ ಜನರನ್ನೆಲ್ಲ ಈ ದೇವತೆಗಳೆಲ್ಲ ಬ್ರಹ್ಮನ ಆಜ್ಞೆಯಂತೆ ಸೃಷ್ಟಿಸ್ತಾರೆ. ಎಲ್ಲಕ್ಕಿಂತ ವಿಶೇಷವಾಗಿ ವಾಯುವಿನ ಅಂಶದಿಂದ ಹನುಮಂತ ಕಪಿಶ್ರೇಷ್ಠ ಹುಟ್ಟುತ್ತಾನೆ. ಈತನು ವಜ್ರದಂತೆ ದೃಢವಾದಂತಹ ದೇಹ ಇರೋವನು, ಗರುಡನಂತೆ ವೇಗ ಉಳ್ಳವನು, ಬುದ್ಧಿಯಲ್ಲಿ ಪರಾಕ್ರಮದಲ್ಲಿ ವಾನರೆಲ್ಲರಿಗಿಂತಲೂ ಮೇಲು. ಹೀಗೆ ಮಿತಿಯಿಲ್ಲದ ಪರಾಕ್ರಮಶಾಲಿಗಳನ್ನೆಲ್ಲ ದೇವತೆಗಳೆಲ್ಲ ಸೃಷ್ಟಿ ಮಾಡಿ ಆ ಪ್ರಭು ರಾಮಚಂದ್ರನ ಅವತಾರಕ್ಕೆ ಪೂರ್ವಭಾವಿಯಾಗಿಯೇ ಇವರೆಲ್ಲ ಭೂಮಿಯಲ್ಲಿ ಬಂದು ನೆಲೆಸ್ತಾರೆ. ಭಗವಂತನ ಅವತಾರದ ವಿಶೇಷವೇ ಹೀಗೆ. ರಾಮಾವತಾರ ತೆಗೆದುಕೊಳ್ಳಿ, ಕೃಷ್ಣಾವತಾರ ತೆಗೆದುಕೊಳ್ಳಿ, ಒಳ್ಳೆಯ ಯೋಜನೆಯನ್ನು ಹಾಕ್ತಾನೆ ಭಗವಂತ. ಮೊದಲೇ ಎಲ್ಲ ಯೋಜನೆಗಳನ್ನು ಹಾಕಿ ಪೂರ್ವ ಸಿದ್ಧತೆಗಳನ್ನು ಮಾಡಿರ್ತಾನೆ. ಅವನ ಅವತಾರದ ವಿಶೇಷವೇ ಅಂತಹದ್ದು. ರಾಮಾವತಾರ ಆ ರಾವಣನ ಸಂಹಾರಕ್ಕಾಗಿ ಎತ್ತಿದಂತಹ ದುಷ್ಟರನ್ನೆಲ್ಲ ಶಿಕ್ಷಿಸೋದಕ್ಕೋಸ್ಕರ ಅವತಾರ ಆಗಿತ್ತು. ಈ ಅವತಾರ ಸಮಯದಲ್ಲಿ ಈ ವಾನರ ಶ್ರೇಷ್ಠವೆಲ್ಲ ಇಲ್ಲಿ ಬಂದು ಪ್ರಭು ರಾಮಚಂದ್ರನ ಸೇವೆಗೆ ಸಿದ್ಧರಾಗಿ ನಿಲ್ತಾರೆ. ಮುಂದಿನ ಕಥೆಯನ್ನು ನಾಳೆ ನೋಡೋಣ.